ನಮಸ್ಕಾರ ಸ್ನೇಹಿತರೆ. ಧನಸ್ಸು ರಾಶಿಯವರಿಗೆ ಗೋಲ್ಡನ್ ಟೈಮ್ ಶುರುವಾಯಿತು. ಹೌದು, ಗುರುಬಲ ಪ್ರಾರಂಭವಾಗಿದೆ. ಈ ಗುರುಬಲದಿಂದಾಗಿ ನೀವು ಕೈ ಹಾಕಿದ ಕೆಲಸಗಳೆಲ್ಲವೂ ಕೂಡ ಸಮರ್ಪಕವಾಗಿ ನೆರವೇರುವಂತಹ ಸಾಧ್ಯತೆ ಇದೆ. ಈ ಒಂದು ಗುರುವಿನ ಬಲದಿಂದ ನಿಮ್ಮ ಜೀವನದಲ್ಲಾಗುವಂತಹ ಬದಲಾವಣೆಗಳೇನು? ಗುರುಬಲ ಇದ್ದರೂ ಕೂಡ ನೀವು ಕೆಲಸಗಳನ್ನು ಮಾಡಲು ಹೋಗಬೇಡಿ. ಹಾಗೆ ಏನು ಮಾಡಿದರೆ ನಿಮ್ಮ ಅದೃಷ್ಟ ದುಪ್ಪಟ್ಟಾಗುತ್ತೆ. ಇನ್ನು ಪರಿಪೂರ್ಣವಾಗಿ ಗುರುಬಲವನ್ನು ಹೇಗೆ ಪಡೆದುಕೊಳ್ಳಬೇಕು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡಿ. ಈ ವಿಡಿಯೋ ಧನಸ್ಸು ರಾಶಿಯವರಿಗೆ ಬಹಳ ಮುಖ್ಯ. ಹಾಗಾಗಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ ಮತ್ತು ಎಲ್ಲ ಸಾಮಾಜಿಕ ಜಾಲತಾಣಗಳಲ್ಲೂ ತಪ್ಪದೇ ಶೇರ್ ಮಾಡಿ. ಹಾಗೆ ನೀವಿನ್ನು ನಮ್ಮ ಜ್ಯೋತಿಷ್ಯ ದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಿಮ್ಮ ಸಮಸ್ಯೆಗಳಾದಂತಹ ಸತಿಪತಿ ಕಲಹ, ಪ್ರೀತಿಯಲ್ಲಿ ಮೋಸ, ಭೂಮಿ ವಿಚಾರ, ಕೋರ್ಟ್ ಕೇಸ್, ವ್ಯಾಪಾರ, ಹಣಕಾಸಿನ ತೊಂದರೆ, ಸಾಲಬಾಧೆ, ಸ್ತ್ರೀಯರು, ಗುಪ್ತ ಸಮಸ್ಯೆ, ಹೀಗೆ ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ. ಡಿಸ್ಪ್ಲೇ ಮೇಲೆ ಕಾಣುವ ಗುರುಜಿ ನಂಬರ್ಗೆ ಒಮ್ಮೆ ಕರೆ ಮಾಡಿ. ಧನಸ್ಸು ರಾಶಿ ಅಂದರೆ ನಮಗೇನು ನೆನಪಾಗೋದು ಅಂದರೆ ಅವಿಶ್ರಾಂತಿ ದುಡಿಮೆ. ವಿಶ್ರಾಂತಿ ಇಲ್ಲದೆ ಯಾರಾದರೂ ದುಡಿಮೆ ಮಾಡಲು ಯಾರಿಂದಲಾದರೂ ಸಾಧ್ಯನಾ ಅಂದ್ಕೊಂಡ್ರೆ ಹೌದು. ಈ ಒಂದು ಧನಸ್ಸು ರಾಶಿಯವರು ವಿಶೇಷವಾಗಿ ತನ್ನ ಕುಟುಂಬಕ್ಕೋಸ್ಕರ ತಾನು ಅಂದುಕೊಂಡ ಕೆಲಸ ಕಾರ್ಯಗಳು ನೆರವೇರಬೇಕು ಅನ್ನುವ ಆಶಾಭಾವದಿಂದಾಗಿ ವಿಶ್ರಾಂತಿ ತೆಗೆದುಕೊಳ್ಳದೆ ದುಡಿಮೆಯನ್ನ ಮಾಡ್ತಾ ಇರ್ತಾರೆ. ಆದರೆ ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಇರುವುದಿಲ್ಲ. ಅವರ ಯೋಗ್ಯತೆ ಜಾಸ್ತಿ ಇರುತ್ತೆ, ಆದರೆ ಅವರ ದುಡಿಮೆಗೆ ತಕ್ಕ ಪ್ರತಿಫಲ ಸಿಗುವುದಿಲ್ಲ. ಮೊದಲನೆಯದಾಗಿ ಧನಸ್ಸು ರಾಶಿ ಅಂದರೆ ಸ್ವಲ್ಪ ಧಾರ್ಮಿಕ ಪ್ರಜ್ಞೆ ಹೊಂದಿರುವಂತಹ ರಾಶಿ. ಯಾವುದೇ ಧರ್ಮದವರಾಗಿದ್ರೂ ಕೂಡ ಧಾರ್ಮಿಕ ಪ್ರಜ್ಞೆ ಅನ್ನೋದು ಹೆಚ್ಚಾಗಿರುತ್ತೆ. ಹಾಗೆ ಶೀಘ್ರವಾಗಿ ಕೆಲಸ ಮಾಡುವಂತಹ ಮನಸ್ಥಿತಿ ಅವರದ್ದಾಗಿರುತ್ತೆ. ದಯಾ ದಾಕ್ಷಿಣ್ಯವನ್ನ ಹೊಂದಿರ್ತಾರೆ. ತನ್ನನ್ನು ನಂಬಿದವರಿಗೋಸ್ಕರ, ತನ್ನ ಪ್ರೀತಿ ಪಾತ್ರರಿಗೋಸ್ಕರ ಈ ದಯಾ ದಾಕ್ಷಿಣ್ಯ ಅನ್ನುವಂಥದ್ದು ಮೀಸಲಾಗಿರುತ್ತೆ. ಆದರೆ ಅವರ ಶತ್ರುಗಳಿಗೇನಾದರೂ ದಯಾದಾಕ್ಷಿಣ್ಯ ತೋರಿಸು ಅಂದರೆ ಖಂಡಿತವಾಗಲೂ ಎಳ್ಳಷ್ಟು ಕೂಡ ದಯೆಯನ್ನು ತೋರಿಸೋದಿಲ್ಲ. ಅವರ ಮೇಲೆ ಖಂಡಿತವಾಗಲೂ ಏನೇ ಆದರೂ ಉಗ್ರವಾದ ನೀತಿಯನ್ನೇ ಧನಸ್ಸು ರಾಶಿಯವರು ಅನುಸರಿಸುವಂಥದ್ದು. ಅವರು ಯಾವುದೇ ಮಟ್ಟಕ್ಕೆ ಹೋದರೂ ಕೂಡ ಇನ್ನೊಂದು ಹಂತಕ್ಕೆ ಮೇಲಕ್ಕೆ ಹೋಗಿ ತನ್ನ ಶತ್ರುವನ್ನು ನಿರ್ಮೂಲಗೊಳಿಸುವಂತಹ ಚೈತನ್ಯ ಯಾರಿಗಾದರೂ ಇದೆ ಅಂದರೆ ಅದು ಧನಸ್ಸು ರಾಶಿಯವರಿಗೆ ಆಗಿರುತ್ತೆ. ಉತ್ತಮ ಉಪನ್ಯಾಸಕರಾಗಿರುತ್ತಾರೆ. ಅಂದರೆ ಯಾರಾದರೂ ಯಾವುದಾದ್ರೂ ವಿಚಾರವನ್ನ ಕೇಳಿದರೆ ಅವರಿಗೆ ಉಪನ್ಯಾಸವನ್ನ ನೀಡುವಂಥದ್ದು, ಒಂದು ವಿಷಯದ ಬಗ್ಗೆ ಸರಿಯಾದ ತಿಳುವಳಿಕೆ ಹೇಳುವಂಥದ್ದು. ಈ ರೀತಿಯಲ್ಲ, ಈ ರೀತಿ ಮಾಡು ಎಂದು ತಿಳುವಳಿಕೆ ಹೇಳುವಂತಹ ಮನಸ್ಥಿತಿ ಕೂಡ ಹೆಚ್ಚಾಗಿ ಈ ಒಂದು ಧನಸ್ಸು ರಾಶಿಯವರಿಗಿರುತ್ತೆ. ಆಂತರಿಕ ಪ್ರಜ್ಞೆ, ಏನು ಮಾಡ್ತೀನಿ ನಾನು ಬಳಸುವಂತಹ ಪದಗಳಿಂದಾಗಿ ಎಲ್ಲವನ್ನ ಕೂಡ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಹೇಳುವಂತಹ ಚೈತನ್ಯ, ಮಾತುಗಾರಿಕೆ ಎನ್ನುವಂಥದ್ದು ಧನಸ್ಸು ರಾಶಿಯವರಿಗೆ ಜಾಸ್ತಿ ಇರುತ್ತೆ. ಈ ಒಂದು ಪ್ರಪಂಚ ಸ್ಫೋಟ ಆಗಿರುವಂಥದ್ದೇ ಧನಸ್ಸು ರಾಶಿಯಲ್ಲಿ, ಅದೇ ಕೇಂದ್ರ. ಹಾಗಾಗಿ ಧನಸ್ಸು ರಾಶಿಯವರು ವಿಶೇಷ ವ್ಯಕ್ತಿಗಳಾಗಿರುತ್ತಾರೆ. ಅವರ ಚಿಹ್ನೆಯಲ್ಲಿ ಬಾಣ ಇರೋದಿಲ್ಲ, ಬಿಲ್ಲಿರುತ್ತೆ. ಧನಸ್ಸು ರಾಶಿಯವರು ಯಾವಾಗಲೂ ಸಕ್ಸಸ್ ಆಗುವುದಕ್ಕೆ ಅವರ ಹಿಂದೆ ಗುರುವಿನ ದೃಷ್ಟಿ ಅನ್ನುವಂಥದ್ದಿರಬೇಕು. ಈಗ ಗುರುವಿನ ದೃಷ್ಟಿ ಬಂದಿದೆ, ಹಾಗಾಗಿ ಗುರಿಯನ್ನ ತಲುಪಲಿಕ್ಕೆ ಬಹಳ ಬೇಗ ಸಾಧ್ಯವಾಗುತ್ತೆ. ಧನಸ್ಸು ರಾಶಿಯವರು ಮಿತ ಭಾಷಿತರಾಗಿರುತ್ತಾರೆ. ಎಷ್ಟು ಬೇಕೋ ಅಷ್ಟೇ ಮಾತನಾಡ್ತಾರೆ. ಧನಸ್ಸು ರಾಶಿಯವರಿಗೆ ತುಂಬ ಚೆನ್ನಾಗಿರುವಂತಹ ಗ್ರಹಣ ಶಕ್ತಿ ಇರುತ್ತೆ. ಹಾಗೆ ಧನಸ್ಸು ರಾಶಿಯ ಅಧಿಪತಿ ಗುರು ಆಗಿರುವುದರಿಂದ ಗುರು ಇವರಿಗೆ ಎಲ್ಲ ವಿಚಾರಗಳಲ್ಲೂ ಸಹಾಯವನ್ನ ಮಾಡ್ತಾರೆ. ಗುರುವಿನ ಆರಾಧನೆಯನ್ನ ಮಾಡುವುದು ಕೂಡ ಇವರಿಗೆ ಅದೃಷ್ಟವನ್ನ ಕೊಡುತ್ತೆ. ಹಾಗೆ ಹೊಸ ರೀತಿಯ ಜೀವನವನ್ನ ನಡೆಸಲು ಪ್ರೇರೇಪಿಸುತ್ತೆ. ಈ ನಾರ್ಮಲ್ ಲೈಫ್ ಇರಬಾರ್ದು, ನಾನು ದೊಡ್ಡ ಮಟ್ಟದಲ್ಲಿ ಏನಾದರೂ ಮಾಡಬೇಕು, ನನ್ನ ನೋಡಿ 4 ಜನ ಕಲಿಯಬೇಕು ಅನ್ನುವ ರೀತಿಯಲ್ಲಿ ಧನಸ್ಸು ರಾಶಿಯವರ ವ್ಯಕ್ತಿತ್ವವಿರುತ್ತೆ. ಕಾರಣ ಇಲ್ಲದೆ ಕೆಲವೊಂದು ಸಲ ಕೋಪಗೊಳ್ಳುವಂತಹ ಸಂದರ್ಭವನ್ನು ಧನಸ್ಸು ರಾಶಿಯವರು ಎದುರಿಸಬಹುದು. ಕಾರಣವೇ ಬೇಕಾಗಿರುವುದಿಲ್ಲ. ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಸಿಟ್ಟು ಬರುವಂತಹ ಸಾಧ್ಯತೆ ಇದೆ. ಹಾಗೆ ಅವರ ಶತ್ರುಗಳ ವಿಚಾರದಲ್ಲೂ ಕೂಡ ಅವರಿಗೆ ಕೋಪ ಜಾಸ್ತಿ ಇರುತ್ತೆ. ಸರಳ ಜೀವನವನ್ನ ನಡೆಸಬೇಕು ಅನ್ನೋ ವಿಚಾರ ಕೂಡ ಧನಸ್ಸು ರಾಶಿಯವರಿಗೆ ಇರುವಂಥದ್ದು. ಯಾವುದೇ ವೈಭೋಗ ಬೇಡ, ದುಡಿಬೇಕು, ಅಭಿವೃದ್ಧಿಯಾಗಬೇಕು, ಚೆನ್ನಾಗಿರಬೇಕು ಅನ್ನುವ ಮನಸ್ಥಿತಿ ಇರುತ್ತೆ. ಒಂದು ಗುರು ಸಂಚಾರ ಫಲದಿಂದ ಈ ರಾಶಿಯಲ್ಲಿ ಆಗುವಂತಹ ಬದಲಾವಣೆಗಳು ಏನು ಅಂದರೆ ಇಷ್ಟಾರ್ಥ ಸಿದ್ಧಿಯಾಗುವಂಥದ್ದು. ಏನಾದರೂ ಇಷ್ಟಪಟ್ಟು ತಗೋಬೇಕು, ಕಾರ್ ತಗೋಬೇಕು ಅಂತ ಏನಾದರೂ ಓಡಾಡ್ತಾ ಇದ್ರೆ ಆಸೆ ಕೂಡ ಈಡೇರುವಂತಹ ಸಾಧ್ಯತೆ ಇರುತ್ತೆ. ಗೌರ್ನಮೆಂಟಿಂದ ಲಾಭಗಳನ್ನು ಪಡೆಯುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ನೀವೇನಾದರೂ ಗೌರ್ನಮೆಂಟ್ ಕೆಲಸಕ್ಕೆ ಪ್ರಯತ್ನ ಮಾಡುತ್ತಿದ್ರೆ ಖಂಡಿತವಾಗಲೂ ಕೂಡ ಸಾಧ್ಯವಾಗುತ್ತೆ. ಕಾಂಟ್ರಾಕ್ಟ್ ಪಡ್ಕೋಬೇಕು ಅಥವಾ ಎಲೆಕ್ಷನ್ಗೆ ನಿಂತ್ಕೋಬೇಕು, ಗೆಲ್ಲಬೇಕು ಅಂತ ನೀವೇನಾದರೂ ಆಸೆಯನ್ನಿಟ್ಟುಕೊಂಡಿದ್ರೆ ಆ ಆಸೆ ಕೂಡ ಸಿದ್ಧಿಯಾಗುವಂತಹ, ಇಷ್ಟಾರ್ಥ ಸಿದ್ಧಿಯಾಗುವಂತಹ ಯೋಗ ಕೂಡ ಬರುತ್ತೆ.
ಭೂಮಿ ಲಾಭ ಅನ್ನುವಂಥದ್ದು ಕೂಡ ಧನಸ್ಸು ರಾಶಿಯವರಿಗೆ ಸಿದ್ಧಿಯಾಗುತ್ತೆ. ಎಲ್ಲದರ ಜೊತೆ ಸ್ವಲ್ಪ ದೇಹದಲ್ಲಿ ಜಾಡ್ಯ, ಬೆಳಿಗ್ಗೆ ಏಳುವುದು ತಡ ಮಾಡುವಂತಹ ಸಾಧ್ಯತೆ ಇದೆ. ಬಿಸ್ನೆಸ್ ಅಲ್ಲಿ ಲಾಭವನ್ನು ಗಳಿಸುವಂತಹ ಸಾಧ್ಯತೆ ಇರುತ್ತೆ. ಯಾವುದೇ ಬಿಸ್ನೆಸ್ ಆಗಿದ್ರೂ ಕೂಡ ಲಾಭವನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಹಾಗೆ ಪ್ರಶಸ್ತಿಗಳೆಲ್ಲ ಹುಡುಕಿಕೊಂಡು ಬರುತ್ತೆ. ನೀವು ಮಾಡಿದಂತಹ ಸಾಧನೆಗಳನ್ನು ಗುರುತಿಸಿ ಪ್ರಶಸ್ತಿ ಪಡೆಯುವಂತಹ ಸಾಧ್ಯತೆ ಇದೆ. ಹೈಯರ್ ಎಜುಕೇಷನ್ ಮಾಡಬೇಕು ಅಂತ ಧನಸ್ಸು ರಾಶಿಯವರೇನಾದರೂ ಅನ್ಕೋತಿದ್ರೆ ಅದು ಕೂಡ ನೆರವೇರುತ್ತೆ. ದಶಾಭುಕ್ತಿಯಲ್ಲಿ ಯಾವ ದಶಾ ನಡೆಯುತ್ತಿದೆ ಅದರ ಅನುಸಾರದಲ್ಲಿ ಫಲಾನುಫಲಗಳು ಕೂಡ ನಿಮಗೆ ಇರುತ್ತೆ. ಕೆಲವೊಬ್ಬರ ಜೀವನದಲ್ಲಿ ಯಾವುದೇ ಯೋಗ ಇಲ್ಲದೆ ಇದ್ರೂ ಕೂಡ ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾ ಇರ್ತಾರೆ. ಅದೇ ಇನ್ನು ಕೆಲವರ ಜೀವನದಲ್ಲಿ ರಾಜಯೋಗ ಇದ್ರೂ ಕೂಡ ಸಾಮಾನ್ಯ ವ್ಯಕ್ತಿತರ ಜೀವನವನ್ನ ನಡೆಸ್ತಾ ಇರ್ತಾರೆ. ಅದಕ್ಕೆ ಕಾರಣ ಯಾವ ದಾರಿಯಲ್ಲಿ ಹೋದರೆ ನಾನು ಸಕ್ಸಸ್ ಆಗ್ತೀನಿ ಅಂತ ಅವರ ಜಾತಕವನ್ನು ನೋಡಿ ತಿಳಿದುಕೊಳ್ಳಬಹುದು. ಇನ್ನು ಗುರುಬಲ ಅನ್ನುವಂಥದ್ದು ಈಗ ಧನಸ್ಸು ರಾಶಿಯವರಿಗೆ ಆರಂಭವಾಗಿದೆ. ಮುಂದಿನ ವರ್ಷ ಮೇ ಜೂನ್ವರೆಗೂ ಇರುತ್ತೆ. ಹೀಗಿರುವಾಗ ನಿಮ್ಮ ಗುರುಬಲ ಯಾಕೆ ಕೆಲಸ ಮಾಡ್ತಾ ಇಲ್ಲ ಅಥವಾ ಗುರುಬಲ ಕೆಲಸ ಮಾಡ್ತಾ ಇರೋದು ನಿಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ? ಯಾಕಂದರೆ ಅರ್ಧ ಅಷ್ಟಮ ಶನಿ ಬೇರೆ ಶುರುವಾಗಿದೆ. ಅದರ ಪರಿಣಾಮವನ್ನು ಕಡಿಮೆ ಮಾಡುವುದರಲ್ಲೇ ಗುರುಬಲ ಅರ್ಧ ಮುಗಿದು ಹೋಗಿರುತ್ತೆ. ಧನಸ್ಸು ರಾಶಿಯವರಿಗೆ ರಾಶಿಯ ಅಧಿಪತಿ ಗುರು, ಚತುರ್ಥಾಧಿಪತಿ ಗುರು, ಈಗಂತೂ ಸಪ್ತಮದಲ್ಲಿ ಗುರುಬಲ ಇರುವಂಥದ್ದು. ಆದ್ದರಿಂದ ಏಳಿಗೆ ಕಾಣಬೇಕು ಅಂದರೆ ಗುರುವಿನ ಬಲ ಬಹಳ ಮುಖ್ಯ. ನಿಮಗೆ ಒಂದೊಂದು ದಿನವೂ ಬಹಳ ಮುಖ್ಯ. ಗುರುಬಲವನ್ನು ಚೆನ್ನಾಗಿ ಬಳಸಿಕೊಳ್ಳಬೇಕು. ಇನ್ನು ನೀವು ಗುರುವನ್ನ ಆರಾಧಿಸುವುದರಿಂದ ಬಹಳ ಅದ್ಭುತವಾದ ಲಾಭವನ್ನ ಪಡೆಯಬಹುದು. ಧನಸ್ಸು ರಾಶಿಯವರು ಗುರು ಪೌರ್ಣಮಿಯ ದಿನ ಈ ಪರಿಹಾರವನ್ನ ಮಾಡಿದ್ದರೆ ಬಹಳ ಅದ್ಭುತವಾಗಿರುತ್ತಿತ್ತು. ಆದರೆ ಗುರು ಪೌರ್ಣಮಿ ಮುಗಿದಿದೆ. ಆದರೂ ಈಗೇನೂ ಸಮಯ ಮೀರಿಲ್ಲ. ನೀವು ಗುರುವಾರದ ದಿನ ಗುರುಮಠಕ್ಕೆ ಹೋಗಿ ಬಂದರೆ ತುಂಬ ಒಳಿತಾಗುತ್ತೆ. ಗುರುವಿನ ಪೂಜೆಯನ್ನು ಮಾಡಿ ಗುರುವಿಗೆ ಏನಾದರೂ ಭಕ್ತಿಯಿಂದ ಹೂವು, ಹಣ್ಣು, ವಸ್ತ್ರ, ಕಾಣಿಕೆಗಳನ್ನು ಸಮರ್ಪಣೆ ಮಾಡಿ ನಮಸ್ಕಾರ ಮಾಡಿಕೊಳ್ಳಿ. ಮಂತ್ರಾಕ್ಷತೆಯನ್ನು ಪಡೆದು ಬಂದರೆ ಅತ್ಯದ್ಭುತವಾಗಿ ಗುರುಬಲ ಕೆಲಸ ಮಾಡಲು ಶುರುವಾಗುತ್ತೆ. ಅದನ್ನು ಹೊರತುಪಡಿಸಿ ನೀವೇನು ಮಾಡಬಹುದು ಅಂದರೆ ನೀವು ಮಂತ್ರಾಲಯಕ್ಕೆ ಹೋಗಿ ರಾಘವೇಂದ್ರ ಸ್ವಾಮಿಗಳ ದರ್ಶನ ಮಾಡಿ ಬನ್ನಿ, ಅಥವಾ ನೀವು ಶಿರಡಿಗೆ ಹೋಗಿ ಸಾಯಿಬಾಬಾ ದರ್ಶನ ಮಾಡಿ, ಅಥವಾ ಗಾಣಗಾಪುರಕ್ಕೆ ಹೋಗಿ ದತ್ತಾತ್ರೇಯರ ದರ್ಶನ ಮಾಡಿ ಬನ್ನಿ. ಹೀಗೆ ಇನ್ನೂ ಹಲವಾರು ಗುರು ಸನ್ನಿಧಾನಗಳಿವೆ. ಅಲ್ಲಿ ಹೋಗಿ ದರ್ಶನವನ್ನು ಪಡೆದು ಪೂಜೆಯನ್ನು ಮಾಡಿಸಿ ಬಂದರೆ ಅತ್ಯುತ್ತಮ. ಇದ್ಯಾವುದೂ ಆಗಿಲ್ಲ ಅಂದರೂ ನಿಮ್ಮ ಮನೆಯ ಹತ್ತಿರ ಇರುವಂತಹ ರಾಘವೇಂದ್ರ ಸ್ವಾಮಿಯ ಸನ್ನಿಧಾನಕ್ಕೆ ಹೋಗಿ ಅಲ್ಲಿ 28 ಪ್ರದಕ್ಷಿಣೆ ಹಾಕಿ ಕಡ್ಡಾಯವಾಗಿ ಅರಿಶಿಣ ಬಣ್ಣದ ವಸ್ತ್ರದಲ್ಲಿ 1 kg ಕಡಲೆಕಾಳನ್ನು ಗಂಟು ಕಟ್ಟಿ ಎಲೆ ಅಡಿಕೆ ತೆಂಗಿನಕಾಯಿ ದಕ್ಷಿಣೆ ಸಹಿತ ಗುರು ಸನ್ನಿಧಾನದಲ್ಲಿ ಅರ್ಪಿಸಿ ನಮಸ್ಕಾರ ಮಾಡಿ ಬಂದರೆ ಗುರುವಿನ ಅನುಗ್ರಹವನ್ನು ಪಡೆದುಕೊಳ್ಳಬಹುದು. ಇದ್ಯಾವುದೂ ಆಗಿಲ್ಲ ಅಂದರೆ ಮನೆಯಲ್ಲಿದ್ದರೂ ಕೂಡ ಆ ದಿನ ಬೆಳಿಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಕುಳಿತುಕೊಂಡು ದತ್ತಾತ್ರೇಯ ವಜ್ರ ಕವಚ ಸ್ತೋತ್ರ, ದತ್ತಾತ್ರೇಯರ ಸ್ತೋತ್ರಗಳು, ಗುರುಗ್ರಹದ ಅಷ್ಟೋತ್ತರ, ರಾಘವೇಂದ್ರ ಸ್ವಾಮಿಯ ಅಷ್ಟೋತ್ತರ, ಗುರುವಿನ ಸ್ತೋತ್ರಗಳನ್ನು ಪಠಣೆ ಮಾಡಿ. ಈ ರೀತಿ ಮಾಡುವುದರಿಂದ ಅದ್ಭುತವಾದಂತಹ ಪರಿಹಾರವನ್ನು ನೀವು ಕಾಣಬಹುದು. ನಿಮ್ಮ ಸಮಸ್ಯೆಗಳೆಲ್ಲ ಬಗೆಹರಿಯುತ್ತೆ. ಮೊದಲು ನೀವು ಈ ಕೆಲಸವನ್ನು ಮಾಡಿ ಬನ್ನಿ. ಯಾಕಂದರೆ ಈ ರೀತಿ ಮಾಡುವುದರಿಂದ ಖಂಡಿತವಾಗಲು ನಿಮಗೆ ಗುರುವಿನ ಬಲ ಪರಿಪೂರ್ಣವಾಗಿ ಪ್ರಾಪ್ತಿಯಾಗುವಂತಹ ಸಾಧ್ಯತೆ ಬಹಳ ಜಾಸ್ತಿ. ಇನ್ನು ನೋಡಿದ್ರಲ್ಲ ಸ್ನೇಹಿತರೆ, ಧನಸ್ಸು ರಾಶಿಯವರು ತಮ್ಮ ಜೀವನದ ಕಷ್ಟಗಳನ್ನು ಬಹಳ ಎದುರಿಸಿರುತ್ತಾರೆ. ಆ ಕಷ್ಟಗಳಿಂದ ಹೊರಬರಲು ಬಹಳ ಪ್ರಯತ್ನ ಪಡ್ತಾ ಇರ್ತಾರೆ. ನೀವು ಈ ಒಂದು ಪರಿಹಾರವನ್ನು ಮಾಡುವುದರಿಂದ ಖಂಡಿತವಾಗಲು ನಿಮಗೆ ಒಳಿತಾಗುತ್ತೆ. ಹಾಗೆ ಜೀವನದಲ್ಲಿ ಇನ್ನೂ ಯಶಸ್ಸನ್ನು ಪಡೆಯುತ್ತೀರಾ. ಈ ಮಾಹಿತಿಯನ್ನು ನಿಮ್ಮ ಎಲ್ಲ ಸ್ನೇಹಿತರು ಹಾಗೂ ಸಂಬಂಧಿಕರಿಗೆ ತಪ್ಪದೇ ಶೇರ್ ಮಾಡಿ ಮತ್ತು ಓಂ ಗುರು ರಾಘವೇಂದ್ರಾಯ ನಮಃ ಅಂತ ಕಾಮೆಂಟ್ ಮಾಡಿ.